ಅಡ್ವಾಂಟೇಜಸ್ ಅಂತೂ ಏನಿಲ್ಲ ಸಿಟಿ ರೈಡಿಂಗ್ನಲ್ಲಿ, ಬರೀ ಡಿಸ್ಅಡ್ವಾಂಟೇಜಸ್ಸೇ ತುಂಬಾ ಇದೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಆ್ಯಂಡ್ ನಾವು ಓಡಿಸ್ತಿರೋದು ಗಾಡಿ ನಿಮಗೆ ಗೊತ್ತೇ ಇರುತ್ತೆ. ಇದು ಯಾವುದಪ್ಪ ಅಂತಂದರೆ R15 V3 ಬ್ರೋ. ಇದು ಬಂದ್ಬಿಟ್ಟು ತುಂಬ ಕ್ರೇಜಿರೋ ಗಾಡಿಯಲ್ಲಿ ಇದು ಒಂದು. ಅಂದರೆ ಲೈಕ್ ಈ ಯೂತ್ನಲ್ಲಿ ಕ್ರೇಜಾಗಿ ಅಂದರೆ ತುಂಬ ಹವಾ ಹುಡ್ಸಿರೋ ಗಾಡಿ ಯಾವುದಪ್ಪ ಅಂತಂದರೆ ನಮ್ಮ R15 ಗುರು. ಏನಂತಂದರೆ ಇದರಲ್ಲಿ 155 ಸೆಗ್ಮೆಂಟ್ ಆದ್ರೂ ತುಂಬ ಏನಂತರ ಪವರ್ ಇದೆ ಇದರಲ್ಲಿ. ಲೈಕ್ ನಾವು ಯಾವ ಗಾಡಿಯಲ್ಲೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ಲೈಕ್ ಬಿಗಿನರ್ಸ್, ಯಾವುದೇ ಬಿಗಿನರ್ಸ್ ಆಗಿರಲಿ, ಸ್ಪೋರ್ಟ್ಸ್ ಬೈಕ್ ಈಗ ತಾನೇ ತೊಗೊಂಡಿರ್ತಾರೆ, ಅವ್ರಿಗೆಲ್ಲ ಬಿಗಿನರ್ಸ್ ಈ ಪವರೆಲ್ಲ ಅವ್ರಿಗೆ ಅಭ್ಯಾಸ ಇರೋಲ್ಲ. ಬಟ್ ಒಂದೇ ಸರಿ ಪವರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾರಲ್ಲ, ತುಂಬ ಕ್ರೇಜಿಯಾಗಿರುತ್ತೆ. ಆ್ಯಂಡ್ ನಾವು ಇದು ಹೈವೇ ಅಂದರೆ ಲೈಕ್ ಸಿಟಿ ರೈಡಿಂಗ್ನಲ್ಲಿ ಇದು ಹೇಗಿರುತ್ತೆ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಲೈಕ್ ಏನೇನು ಅಡ್ವಾಂಟೇಜಸ್ ಅಂತೂ ಏನಿಲ್ಲ ಸಿಟಿ ರೈಡಿಂಗ್ನಲ್ಲಿ, ಬರೀ ಡಿಸ್ಅಡ್ವಾಂಟೇಜಸ್ಸೇ ತುಂಬಾ ಇದೆ. ಯಾಕಪ್ಪ ಅಂತಂದರೆ ನಮ್ಮದಿದು ಅದರ್ ಬೈಕ್ಸ್ ಥರ ಲೈಕ್ ಬೇರೆ ಗಾಡಿಗಳಿಗೆಲ್ಲ ನಾವು ನೋಡ್ಕೊಂಡಾದ್ರೆ ಲೈಕ್ NS ಇಲ್ಲ ನಾರ್ಮಲ್ ನೇಕಡ್ ಬೈಕ್ಸ್ಗೆ ನೋಡ್ಕೊಂಡಾಗಾದರೆ ಇದಕ್ಕೆ ಇಷ್ಟು ಲೋ ಆಗಿರಲ್ಲ. ಇದು ಪೋಸ್ಟರ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ, ಅದಕ್ಕೆ ಈಸಿಯಾಗಿ ಕಂಟ್ರೋಲ್ ಆಗಿಬಿಡುತ್ತೆ. ಬಟ್ ಈ ಸ್ಪೋರ್ಟ್ಸ್ ಬೈಕ್ಸ್ಗಳಲ್ಲೆಲ್ಲ ನಮಗೆ ಕಂಟ್ರೋಲ್ ಆಗಬೇಕಂದ್ರೆ ಸ್ವಲ್ಪ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ನೇ ಆಗಿರ್ಬೇಕು. ಯಾಕಪ್ಪ ಅಂದರೆ ನಮಗೆ ಓಡಿಸಿರಲ್ಲ ಮುಂಚೆ ಯಾವಾಗಲೂ ಈ ಥರ ಸ್ಪೋರ್ಟ್ಸ್ ಬೈಕ್ನ. ಬಟ್ ಕೆಲವು ಜನ ಇರ್ತಾರೆ ಸ್ಪೋರ್ಟ್ಸ್ ಬೈಕ್ ಓಡಿಸಿರ್ತಾರೆ, ಬಟ್ ಬಿಗಿನರ್ಸ್ಗೆಲ್ಲ ಇದು ತುಂಬ ತೊಂದರೆ ಆಗುತ್ತೆ. ಲೈಕ್ ಈಗ ಸ್ಪೀಡ್ ಬ್ರೇಕರ್ ನೋಡ್ಬೋದಲ್ಲ, ಈವನ್ ನಾನು 4 ಗೇರ್ನಲ್ಲಿ ಇದ್ದೀನಿ, 4 ಗೇರ್ಲಿದ್ದ ಸೆಕೆಂಡ್ ಗೇರ್. ಇದು ಅಡ್ವಾಂಟೇಜ್ ನಮಗೆ ತುಂಬ ಯೂಸ್ ಆಗುತ್ತೆ R15 ಅಲ್ಲಿ. ಆಮೇಲೆ ಮಿರರ್ಸ್ ಓಪನ್ ಮಾಡೋಣ. ಮಿರರ್ಸ್ ಇಂಪಾರ್ಟೆಂಟಾ? ಓಕೆ, ಮಿರರ್ಸ್ ಕೊಟ್ಟಿದ್ದಾರೆ. ಇನ್ನು ಮಿರರ್ಸ್ ಕೊಟ್ಟಿಲ್ಲಪ್ಪ ಅಂತಂದರೆ ತುಂಬ ತೊಂದರೆ ಆಗೋದು. ಈ ಸ್ಪೀಡ್ ಬ್ರೇಕರಲ್ಲಿ ನಮಗೆ ತುಂಬ ತೊಂದರೆ ಆಗುತ್ತೆ. ಲೈಕ್ ಇವಾಗ ಹೋಗಿತ್ತಲ್ಲ ರಾಬಿ, ಇದು ಯಾವುದಿದು ಗೊತ್ತಿಲ್ಲ, ಲೈಕ್ ಈ ಥರ ನೇಕಡ್ ಸ್ಪೋರ್ಟ್ ಆಗಿದ್ದರೆ ನಮಗೆ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ. ಬಟ್ ಈ ಸ್ಪೋರ್ಟ್ಸ್ ಬೈಕಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ವೇಟ್ ಎಲ್ಲ ನಮಗೆ ಇದು ಹ್ಯಾಂಡ್ಸ್ ಪಾಮ್ಸ್ನಲ್ಲೇ ಬಿದ್ದುಬಿಡುತ್ತಲ್ಲ, ಸೊ ಹಾಗಾಗಿ ನಮ್ಗೆ ಕಂಟ್ರೋಲ್ ಆಗೋಲ್ಲ ಜಲ್ದಿ ಇದು ಬಂದುಬಿಟ್ಟು. ಆ್ಯಂಡ್ ಇದು ನೋಡಿದ್ರೆ ಗಾಡಿ ಆಫ್ ಆಗಿಬಿಡುತ್ತಲ್ಲ, ಇಷ್ಟೇ. ಇದು ಗಾಡಿ ಆಫ್ ಆಗಿಬಿಡುತ್ತೆ ಸಡನ್ನಾಗಿ. ಯಾರನ್ನು ಬಂದು ಗುದ್ಬಿಟ್ರಪ್ಪ ಅಂತಂದರೆ ನಮಗೆ ಮೊದಲೇ ಗಾಡಿ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಹಿನ್ನೆಲೆದ್ದ ಮುಂದೆ ಯಾರನ್ನ ಗುದ್ದಿದ್ರಪ್ಪ ಅಂತಂದರೆ ನಮಗೆ ವಿಪರೀತವಾದ ಕೋಪ ಬಂದ್ಬಿಡುತ್ತೆ. ಅದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನಾವು ಎಕ್ಸ್ಪೀರಿಯೆನ್ಸ್ ಆಗಬೇಕು ಇದು ಬೈಕ್ನಲ್ಲಿ. ಓಕೆ, ಮೇನ್ ಟಾಪಿಕ್ನಲ್ಲಿ ಬರೋಣ. ಸಿಟಿ ರೈಡಿಂಗ್ನಲ್ಲಿ ನಾವು ಈಗ ನೋಡೋಣಪ್ಪ. ಇದೇನಪ್ಪ ಸಿಟಿ ರೈಡಿಂಗ್ನಾಗ ಪ್ರಾಬ್ಲಮ್ ಅಂತಂದರೆ, ಒಂದು ಟ್ರಾಫಿಕ್ಕು, ಇನ್ನೂ ಒಂದು ಬಂದ್ಬಿಟ್ಟು ಇದು ಸ್ಪೀಡ್ ಬ್ರೇಕರ್ಸೇ ಗುರು. ಓಕೆ, ಏನಿದು ರೋಡೆಲ್ಲ ಖಾಲಿ ಐತಿ ಇವತ್ತು. ಪಿಲ್ಲೋನ್ ರೈಡರ್ ಇದ್ದಾನೆ ಅಂತಂದರೆ ತುಂಬ ಇರಿಟೇಷನ್ ಆಗುತ್ತೆ. ಯಾಕಂದರೆ ಇಲ್ಲಿ ಫ್ರಂಟ್ ಅನ್ಕಂಫರ್ಟಾಗಿ ಫೀಲ್ ಆಗುತ್ತೆ. ಅದು ಹೇಗೆ ಹೇಳ್ಬೇಕಪ್ಪ ನಿಮಗೆ ಅಂತಂದರೆ ನನಗೆ ಅದು ಓನ್ಲಿ ಹುಡುಗರಿಗಷ್ಟೇ ಗೊತ್ತಾಗುತ್ತೆ. ಇಟ್ಸ್ ಜಸ್ಟ್ ಬಾಯ್ಸ್ ಥಿಂಗ್ಸು. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದ್ರದ್ದು ಡ್ಯುಯಲ್ ಚಾನೆಲ್ ABS ಕೊಟ್ಟಿದ್ದಾನೆ. ಡ್ಯುಯಲ್ ಚಾನೆಲ್ ABS ಕೊಟ್ಟಿರೋದ್ರಿಂದ ನಮಗೆ ಯಾವುದೇ ಕಂಡೀಷನ್ನಲ್ಲಿ ಗಾಡಿ ನಮ್ಮ ಕಂಟ್ರೋಲಾಗಿ ಸಿಗುತ್ತೆ. ಬಟ್ ಆದ್ರೂ ರಿಸ್ಕಿನೇ, ಯಾಕಂದರೆ ಇದು ಪೋಸ್ಚರ್ ನಮಗೆ ಎಕ್ಸ್ಪೀರಿಯೆನ್ಸ್ ಇರಲ್ವಲ್ಲ, ಆ ಥರ ಇದು ಇದಾಗುತ್ತೆ. ಅಣ್ಣ ಇವತ್ತು ಯಾಕೋ ಇದು ರೋಡೆಲ್ಲ ಖಾಲಿಯಾಗಿದೆ. ಬ್ಯುಸಿ ಆಗಿದ್ದಿದ್ರೆ ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಯಾರು ಬರ್ತಾನೆ ಇಲ್ಲ. ಬರ್ರಿ ಸರ್, ಈ ಬಿಸಿಲಿಗೆ ಯಾರು ಬರ್ತಾರೆ ಬಿಡಿ. ನಮ್ಮ ಬಳ್ಳಾರಿಯಲ್ಲಿ ಈಗ ಬಿಸಿಲಿರೋದು ಅಮ್ಮಮ್ಮಮ್ಮಮ್ಮ, ಹೊರಗೆ ಬರೋಕ್ಕೂ ಇಲ್ಲ. ಓಕೆ, ಈ ಟ್ರಾಫಿಕ್ನಲ್ಲಿ ನಾವು ಈ ಗಾಡಿ ಓಡಿಸ್ತಿದ್ದೀವಿ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಪರ್ಸನ್ನೇ ನಾನು. ಬಟ್ ನೀವು ಅಂದ್ಕೊಳ್ಳೋಷ್ಟು ಎಕ್ಸ್ಪೀರಿಯೆನ್ಸ್ ಏನಲ್ಲ. ಇಲ್ಲಿ ಬಂತು ಸಿನಿಮಾ ಟ್ರಾಫಿಕ್ ಇದೆ ನೋಡಿ. ಇಲ್ಲಿ
ಈ ಟ್ರಾಫಿಕ್ನಲ್ಲಿ ನಾವು ಇಷ್ಟು ಗೇರ್ ಇಟ್ಕೊಂಡು ಹೋದರೆ ಆಗಲ್ಲ ಕತೆ. ಲೆಟ್ ಮಿ ಚೇಂಜ್ ಟು ಸೆಕೆಂಡ್ ಗೇರ್. ನೋಡ್ಬೋದಲ್ಲ, ಇದು ಇವಾಗ ಟರ್ನಿಂಗ್ನಲ್ಲಿ ನಮಗೆ ರೇಡಿಯಸ್ ತುಂಬ ಬೇಕಾಗುತ್ತೆ. ಯಾವುದೇ ಸ್ಪೋರ್ಟ್ಸ್ ಮಾಡಲ್ ಆಗಿರಲಿ, ಲೈಕ್ ನಾವು ಅದರ್ ಗಾಡಿಗಳು ನೋಡ್ಕೊಂಡ್ರೆ ನಾವು NS ಇಲ್ಲ ಬೇರೆ ನೇಕೆಡ್ ಸ್ಪೋರ್ಟ್ಸ್ ನೋಡ್ಕೊಂಡ್ರೆ ಜಲ್ದಿ ಬೇಗ ಟರ್ನ್ ಆಗಿಬಿಡುತ್ತೆ, ಅದು ಕಡಿಮೆ ರೇಡಿಯಸ್ ಬೇಕಾಗುತ್ತೆ. ಬಟ್ ಈ ಥರ ಈ ಸೂಪರ್ ಬೈಕ್ಸ್ ಥರ ಇರೋವಂಥ ಒಟ್ರಕ್ಕೆ ರೇಡಿಯಸ್ ಮಾತ್ರ ತುಂಬಾ ಬೇಕಾಗುತ್ತೆ. ಲೈಕ್ KTM RC ಇದೆ, ಆಮೇಲೆ ಇದು R15, ಆಮೇಲೆ ಇದ್ದಾವೆ, ನಿಂಜಾ ಇದೆ. ನಮ್ಮ ರೇಂಜಲ್ಲಿ ಅಲ್ಲ ಬಿಡಿ ಅದು ನಿಂಜಾ. ಓಕೆ, ನಾನು ಮಾತ್ರ 4000 RPM ಹೋಗ್ತೀನಪ್ಪ. ಈ ಟ್ರಾಫಿಕ್ನಲ್ಲಿ ಯಾವನಾದರೂ ಸಡನ್ನಾಗಿ ಬ್ರೇಕ್ ಹಾಕಿ ನನ್ನ ಗಾಡಿ ಗುದ್ಕೊಂಡು ಅವ್ನ ಗಾಡಿ ಗುದ್ಕೊಂಡು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಂಡು ಬೇಡ, ಈ ಕಿರಿಕಿರಿ ಎಲ್ಲ ಬೇಡ. ಸೇಫಾಗಿ ಹೋಗಿ ಸೇಫಾಗಿ ಮನೆಗೆ ರೀಚ್ ಆಗೋಣ, ಅಷ್ಟೇ ಸಾಕು. ಯಪ್ಪ ಸ್ವಲ್ಪ ಫೋನ್ ಒಳಗೆ ಇಟ್ಕೊಂಡು ಹೋಗು, ಅಷ್ಟು ಅರ್ಜೆಂಟ್ ಬೇಕಾಯ್ತುಗ. ಓಕೆ, ಸಿಟಿ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಬ್ರೋ. ಇದು ಏನಂತಂದರೆ ಇರಿಟೇಷನ್ ಆಗುತ್ತೆ. ಇದು ತುಂಬ ಹೊತ್ತು ಹಿಂಗೆ ಇಟ್ಕೊಂಡು ಹೋಗ್ಬೇಕಾ, ಇರಿಟೇಷನ್ ಆಗುತ್ತೆ. ಅದರಲ್ಲಿ ಇವರು ಇವರು ಅಸಲು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ. ಈ ಆಟೋದವ್ರದ್ದೊಂದು ಕಿರಿಕಿರಿ ಇರುತ್ತೆ ಈ ಇದರಲ್ಲಿ ಟ್ರಾಫಿಕ್ನಾಗ. ಏನು ಮಾಡೋಕ್ಕಾಗಲ್ಲ, ಮತ್ತು ಏನು ಮಾಡ್ತೀರಿ, ಅವರು ಜೀವನ ಮಾಡಬೇಕು, ನಾವು ಜೀವನ ಮಾಡಬೇಕು. ಇದು ಗೇರ್ ಶಿಫ್ಟಿಂಗ್ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಲೈಕ್ ಟ್ರಾಫಿಕ್ನಲ್ಲಿರುವಾಗ ನಾವು ಸೆಕೆಂಡ್ ಇಲ್ಲ ಥರ್ಡ್ ಗೇರಲ್ಲೇ ನಾವು ಮೇಂಟೈನ್ ಮಾಡಬೇಕು. ಇದು ಯಾರೋ ಬಂದಿದ್ದಾರಪ್ಪ ಇಲ್ಲಿ, ಐ ಥಿಂಕ್ ಯಾರೋ ಪೊಲಿಟಿಷಿಯನ್ ಬಂದಿದ್ದಾರೆ, ಬಟ್ ಅವ್ರಿಗೆ ನಮಗೆ ಸಂಬಂಧ ಇಲ್ಲ, ನಾವು ಜಸ್ಟ್ ಸಪೋರ್ಟ್ ಮಾಡೋರಷ್ಟೇ. ಓಕೆ, ನಮ್ಮ ವರ್ಕಿಂಗ್ ನಾವು ನೋಡ್ಕೊಂತ ಹೋಗ್ಬಿಡೋಣ. ಸೊ ಇದು ಬಂದ್ಬಿಟ್ಟು ಇಲ್ಲಿಗೆ ವಿಡಿಯೋ. ಇಂಡಿಕೇಟರ್ಸ್ ಅಂತೂ ನಾವು ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಇಂಡಿಕೇಟರ್ಸ್ ಇಲ್ಲಪ್ಪ ಅಂತಂದರೆ ಯಾವನೋ ಬಂದು ಗುದ್ದಿಟ್ಟು ನಮಗೆ ಡ್ಯಾಮೇಜ್ ಮಾಡಿ ಹೋಗ್ಬಿಡ್ತಾನೆ ಗಾಡಿನ. ಸೊ ಇದು ಇಲ್ಲಿಗೆ ವಿಡಿಯೋ. ಥ್ಯಾಂಕ್ ಯು ಗಾಯ್ಸ್. When you see me, you better run.